ದೇಶದ ಪುರಾತನ ಪಾರ್ಟಿ, ದೊಡ್ಡ ಪಾರ್ಟಿ, ಇತಿಹಾಸ ಇರೋ ಪಾರ್ಟಿ ದೇಶಕ್ಕೆ ಅನಿವಾರ್ಯ ಅಲ್ಲ ಅಂದ್ಬಿಟ್ರೆ ಹೆಂಗೆ? ಸರ್ 60 ವರ್ಷ ಟೈಮ್ ಕೊಟ್ಟಿರ್ಬೇಕಾದ್ರೆ ಅವ್ರಿಗೆ ಒಂದು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಕೊಡದೇನೆ 2014 ಬಂದು ಮನೆ ಮನೆಗೆ ನೀರು, ಮನೆ ಮನೆಗೆ ನಲ್ಲಿ ನೀರು, ಆಮೇಲೆ ಟಾಯ್ಲೆಟ್ಸ್ ಎಲ್ಲ ಕೊಡ್ಬೇಕು ಅನ್ನುವಾಗ ಅವ್ರಿಗೆ ಯಾಕೆ ಅನಿವಾರ್ಯತೆ ಬರುತ್ತೆ? ಇದರಲ್ಲಿ ಅವ್ರು ಗುಡಿಸಲು. ಇವಾಗ ನಾನು ಯಾವ್ದೋ ಒಂದು ಫೋಟೋ ನೋಡ್ತಾ ಇದ್ದೆ, ರಾಜೀವ್ ಗಾಂಧಿ ಒಂದು ಗುಡಿಸಲು ಒಳಗೆ ಹೋಗ್ತಾ ಇದ್ದಾರೆ. ಅದು ಯಾವಾಗ ಅವರು ಪ್ರಧಾನಮಂತ್ರಿ ಆಗಿರುವಾಗ ಒಂದು ಗುಡಿಸಲು ಹೋಗ್ತಾರೆ, ಅವರು ಹೊರಗೆ ಬಂದಾದ್ಮೇಲೆ ಗರೀಬಿ ಹಟಾವೋ ಅಂತ ಒಂದು ಸ್ಲೋಗನ್. ಆ ಗುಡಿಸಲು 2020 ಅವ್ರ ಟೈಮಲ್ಲಿ 2004ರಿಂದ 2014 ಅವ್ರು ಹಂಗೇನೆ ಇದ್ರು. ಇವತ್ತಿಗೆ ಚೇಂಜ್ ಆಗಿದೆ ಅದೆಲ್ಲ. ಅನಿವಾರ್ಯತೆ ಯಾಕೆ ಹೇಳಿ? ಇವಾಗ ಯಾವ ಸ್ಥಿತಿಗೆ ತಗೊಂಡಿದ್ರು? ಇವತ್ತಿನ ದಿವಸ ಸೈಲೆಂಟ್ ಆಗಿ ನಮ್ಮ RBI ಅವರು ಇಂಗ್ಲೆಂಡ್ ಇಂದ 100 ಟನ್ ಚಿನ್ನನ ವಾಪಸ್ ಭಾರತಕ್ಕೆ ತಂದಿದ್ದಾರೆ. ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಡವಿಟ್ಟಿದ್ದವರು, ಆಯ್ತಾ? 21,000 ಟನ್ ಚಿನ್ನನ ಅಡವಿಟ್ಟಿದ್ದವರು. ಇವತ್ತು ನಾವು ಆ ಚಿನ್ನನ ಇದರಲ್ಲಿ RBI ಅವರು ಇಂಗ್ಲೆಂಡ್ ಇರ್ಬೇಕಾದ್ರೆ ಅದನ್ನ ಕಾಪಾಡಕ್ಕೆ ನಾವು ದುಡ್ಡು ಕೊಡ್ತಾ ಇದ್ವಿ. ನಾವು ಅದನ್ನ ಸೇಫ್ಟಿಯಾಗಿ ಮಾಡಕ್ಕೆ ಕೋಡೆಡ್ ಡೆಸ್ಟಿನೇಷನ್ ಅಲ್ಲಿ ಇಡಬೇಕಾದ್ರೆ ಅದಕ್ಕೆ ಭಾರತ ಸರ್ಕಾರ ದುಡ್ಡು ಕೊಡ್ತಾ ಇತ್ತು. ಇವತ್ತು ಅದನ್ನ ವಾಪಸ್ ತಗೊಂಡ್ಬಂದಿದೀವಿ, ಆ ದುಡ್ಡನ್ನ ಉಳಿಸಿದೀವಿ, ಆ ದುಡ್ಡನ್ನ ನಮ್ಮ ಡೆವಲಪ್ಮೆಂಟ್ ಯೂಸ್ ಮಾಡ್ತೀವಿ, ಜನರ ಮೇಲೆ ಉಪಯೋಗ ಮಾಡ್ತೀವಿ. ಅದನ್ನ ಇರ್ಬೇಕಾದ್ರೆ ನಾವು ಯಾಕೆ ಸೋಲೋ ಇದನ್ನ ನಾವು ಯಾಕೆ ಕಾಣಬೇಕು ಹೇಳಿ? ಹಾಗಾಗಿ ಕಾಂಗ್ರೆಸ್ ಅನಿವಾರ್ಯ ಅಲ್ಲ, ಎಲ್ಲ ಅವಕಾಶನೂ ದೇಶ ಕೊಟ್ಟಿದೆ. ಎಸ್, ಕರಪ್ಷನ್, ಕಮಿಷನ್ ಇವೆಲ್ಲವೂ ಕೂಡ ಹೇಳ್ತಾ ಇದ್ದಾರೆ. ಎಸ್, ಓಕೆ, ನಾವು ಕಾಯ್ತಿದಂತ ಫಲಿತಾಂಶ ಐ ಥಿಂಕ್ ಇನ್ನು ಕೆಲವು ಹೊತ್ತಲ್ಲಿ ಬರುತ್ತೆ. ನಾನು ಟೀಮ್ ಮತ್ತೊಂದ್ಸರಿ ಹೇಳ್ತೀನಿ, ಮತ್ತೊಂದು ಅಪ್ಡೇಟ್ಸ್ ಇದ್ರೆ ಕೊಡಿ. ಇಲ್ಲ ಅಂತಂದ್ರೆ 9:30 ಸಂದರ್ಭ, ನಾವು 9 ಗಂಟೆವರೆಗೂ ಗೆಸ್ಟ್ಗೆ ಸಮಯ ಕೇಳಿದ್ವಿ. ಇನ್ನೂ ಒಂದು ಅರ್ಧ ಗಂಟೆ ಎಕ್ಸ್ಟೆಂಡ್ ಮಾಡಿಕೊಂಡು ಈ ಟುಡೇಸ್ ಚಾಣಕ್ಯಗೋಸ್ಕರ ಕಾಯಿಸ್ದಂಗೆ ಆಗ್ತಾ ಇದೆ. ಆದಷ್ಟು ಇನ್ನೊಂದು 5-10 ನಿಮಿಷ ವೈಂಡ್ ಅಪ್ ಮಾಡ್ತೀನಿ ಅಂತ ನಾನು ಟೀಮ್ಗೆ ಮತ್ತೊಂದ್ಸರಿ ಇಲ್ಲಿಂದ ಹೇಳ್ತಾ, ಟುಡೇಸ್ ಚಾಣಕ್ಯ ಒಂದು ಕಡೆ ಆದರೆ ಕೊಟ್ಟಂಥ ಎಲ್ಲ ಸಂಸ್ಥೆಗಳ ಎಕ್ಸಿಟ್ ಪೋಲ್ನಲ್ಲಿ, ಎಲ್ಲ ಸಂಸ್ಥೆಗಳು ಕೊಟ್ಟಂಥ ಎಕ್ಸಿಟ್ ಪೋಲ್ನಲ್ಲಿ ಮತ್ತೆ NDA ಅಧಿಕಾರಕ್ಕೆ ಬರುತ್ತೆ ಅನ್ನೋದು ಇದೆ. ಸೊ NDA ಅಧಿಕಾರಕ್ಕೆ ಬರೋದನ್ನು ತಡೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ದಾಟಿಯ ಎಕ್ಸಿಟ್ ಪೋಲ್ಗಳು ನಾವು ನೋಡಿದ್ದೀವಿ ಈಗ. ಸೊ ಒಟ್ಟಾರೆ ಕರ್ನಾಟಕದ ವಿಚಾರಕ್ಕೆ ಬಂದಾಗ ಭಾಳಷ್ಟು ಜನ ಒಂದಷ್ಟು ಪೋಲ್ನ ಏನು ಎಕ್ಸಿಟ್ ಪೋಲ್ ಕೊಟ್ಟಿದ್ರು, ಅದರಲ್ಲಿ ಪೋಲ್ ಪಲ್ಸ್ ಅವರು ಕೂಡ ಒಂದು ನಂಬರ್ನ ಕೊಟ್ಟಿದ್ರು. ಪೋಲ್ ಪಲ್ಸ್ ಅವರು ಕೂಡ ಇಲ್ಲೂ ಅವರು ಒಂದು 22ವರೆಗೆ NDA ಬರುತ್ತೆ ಅನ್ನೋದನ್ನ ಅವರು ಪ್ರೆಡಿಕ್ಷನ್ ಮಾಡಿದ್ದಾರೆ. ಅಂಡ್ ಟುಡೇಸ್ ಚಾಣಕ್ಯ 24, ಕಾಂಗ್ರೆಸ್ 4. ಅಂಡ್ BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಹಿಂಗೆ ದೂರವಾಣಿ ನಾನು ಅವರು ಮಾತನಾಡ್ತಾ ಅವರು ಅದೇ ಹೇಳಿದ್ರು, ಇಲ್ಲ ನಾವು ಗ್ಯಾರಂಟಿ 24 ಬರ್ತೀವಿ ಅನ್ನೋ ವಿಷಯವನ್ನ ವಿಜೇಂದ್ರ ಹೇಳಿದ್ರು. ಕಾಂಗ್ರೆಸ್ ಅವರು ಬಂದ್ರೆ 3-4 ಸೀಟನ್ನ ಪಡಿಬಹುದು, ಅದನ್ನ ಮೀರಿ ಯಾವುದೇ ಕಾರಣಕ್ಕೂ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಒನ್ಸ್ ಅಗೇನ್ ಕರ್ನಾಟಕ ಮತ್ತೆ ಇಂಡಿಯಾ ಅದನ್ನ ಟೋಟಲ್ ಟ್ಯಾಲಿ ರೀಕಾಲ್ ಮಾಡ್ತೀನಿ. ನನ್ನ ಟೀಮ್ಗೆ ಮತ್ತೊಂದ್ಸಲ ನಾನು ಕೇಳ್ತೀನಿ ಅಪ್ಡೇಟ್ಸ್ ಅನ್ನು ಕೊಡ್ಲಿಕ್ಕೆ. ಕರ್ನಾಟಕ 28 ಸೀಟಲ್ಲಿ TV9 ಪೋಲ್ ಸ್ಟಾರ್ಟ್ ಅವ್ರದ ಸಂಸ್ಥೆ ಎಕ್ಸಿಟ್ ಪೋಲ್ನ ಪ್ರಕಾರ NDA 20, ಕಾಂಗ್ರೆಸ್ 8. ಸಿ ವೋಟರ್ NDA 23-25, ಕಾಂಗ್ರೆಸ್ 3-5. ಡೈನಾಮಿಕ್ಸ್ ಎಕ್ಸಿಟ್ ಪೋಲ್ 23 NDA 5, ಕಾಂಗ್ರೆಸ್. CNX 19-25 NDA 4-8, ಕಾಂಗ್ರೆಸ್. ಜನ್ ಕಿ ಬಾತ್ 21-23 NDA 5-7, ಕಾಂಗ್ರೆಸ್. ಅಂಡ್ ಟುಡೇಸ್ ಚಾಣಕ್ಯ ಆಗಲೇ ಹೇಳಿದಂತೆ 24 NDA 4, ಕಾಂಗ್ರೆಸ್. ಅಂಡ್ ಇಡೀ ದೇಶಾದ್ಯಂತ ಜನ್ ಕಿ ಬಾತ್ NDA 362-392, 400 ಪಾರ್ ನಿಯರ್ 400ಕ್ಕೆ ಹತ್ತಿರ. ಅದು INDA ಮೈತ್ರಿ ಕೂಡ 141-161. ಅಂಡ್ ಮ್ಯಾಟ್ರೀಸ್ ಅವರು 353-368 NDA, 118-133 ಕಾಂಗ್ರೆಸ್ ಮೈತ್ರಿಕೂಟ. PMARC 359 NDA ಕೊಟ್ಟರೆ 154 ಕಾಂಗ್ರೆಸ್ ಮೈತ್ರಿಕೂಟ ಕೊಟ್ಟಿದ್ದಾರೆ. ಡೈನಾಮಿಕ್ ಸರ್ವೆ ಪ್ರಕಾರ 371 NDA, 125 ಕಾಂಗ್ರೆಸ್ ಮೈತ್ರಿಕೂಟ. ಮ್ಯಾಟ್ರೀಸ್ 353, ಸೇಮ್ ಆಗಲೇ ನಾನು ರಿಪೀಟ್ ಮಾಡದಂತೆ. ಸೊ ಹೀಗಾಗಿ ಒಟ್ಟಾರೆಯಾಗಿ ಯಾವ ಎಕ್ಸಿಟ್ ಪೋಲ್ನಲ್ಲೂ ರಘುನಂದನ್ ಅವರೇ, ವಿಜಯ್ ಸರ್, ಕಾಂಗ್ರೆಸ್ಗೆ ಪೂರಕ ವಾತಾವರಣ ಇಲ್ಲ ಇಲ್ಲ ಇಲ್ಲ. ಆದರೆ DK ಶಿವಕುಮಾರ್ ಹೇಳ್ತಿದ್ದಾರೆ ನಾವಿದನ್ನ ನಂಬಲ್ಲ ಅಂತ. ಸೊ ಹಾಗಾಗಿ ನಂಬಿಕೆ ನಂಬಲೇಬೇಕಾದಂಥ ವಿಷಯ. ರಿಸಲ್ಟ್ ಜೂನ್ 4. ನಾನು ಆಗ್ಲೇ ಹೇಳಿದೆ, ಸರ್ವೆಯನ್ನು ನಂಬಬೇಡಿ, ಆದರೆ ಎಕ್ಸಿಟ್ ಪೋಲ್ ಫಲಿತಾಂಶಕ್ಕೆ ಹತ್ರ ಇರುತ್ತೆ ಅನ್ನೋ ಕಾರಣಕ್ಕೆ ಈ ಎಕ್ಸಿಟ್ ಪೋಲ್ಗೆ ಒಂದಷ್ಟು ಮರ್ಯಾದೆ ಉಳ್ಕೊಂಡಿದೆ ಇನ್ನು ಫೀಲ್ಡಲ್ಲಿ. ಸೊ ಆ ಮರ್ಯಾದೆ ಪ್ರಶ್ನೆ ಅನ್ನೋ ಕಾರಣಕ್ಕೆ ನಾವು ಇಷ್ಟೊಂದು ಮಾತನಾಡ್ತಿದ್ದೀವಿ. BJPಯನ್ನ ರೆಪ್ರೆಸೆಂಟ್ ಮಾಡಿ ವಿಜಯ್ ಪ್ರಸಾದ್ ಅವರು ನಮ್ಮ ಜೊತೆ ಮಾತನಾಡಿದ್ರು. ಬಹಳಷ್ಟು TV
ಪ್ಯಾನಲ್ ಅಲ್ಲಿ ಬಿಜೆಪಿಯನ್ನ ಬಳಸೋ ಸಮರ್ಥನೆ ಮಾಡ್ಕೋತಿದ್ರು. ಕಳೆದ 1 ವರ್ಷದಿಂದ ಬಹಳ ನೋವನ್ನು ಅನುಭವಿಸಿದ್ರು. ಸ್ಟೇಟ್ ಬಿಜೆಪಿ ಬಹಳ ಪೂರಕವಾದಂಥ ಖುಷಿಯಾದಂಥ ವಾತಾವರಣ ಕೊಟ್ಟಿರಲಿಲ್ಲ. ಫಲಿತಾಂಶ ವಿಧಾನಸಭೆ ಚುನಾವಣೆ ಸೋಲು ಮತ್ತಷ್ಟು ಮಗದಷ್ಟು ನೋವು ಕೊಟ್ಟಿತ್ತು ಕಾರ್ಯಕರ್ತರಿಗೆ, ನಾಯಕರಿಗೆ. ಬಟ್ ಲೋಕಸಭೆ ಫಲಿತಾಂಶ ಅಂದ್ರೆ ಎಕ್ಸಿಟ್ ಪೋಲ್ ಬಿಜೆಪಿ ನಾಯಕರ ಮುಖದಲ್ಲಿ ಮಂದಹಾಸವನ್ನ ತಂದಿದೆ ಅಂತ ಹೇಳಬಹುದು. ಈಗಾಗಲೇ ಎಕ್ಸಿಟ್ ಪೋಲ್ಗೆನೆ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿ ಥ್ಯಾಂಕ್ಸ್ ಹೇಳ್ತಿದ್ದಾರೆ. ಆ ಮೆಗಾ ವಿಕ್ಟರಿ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ನರೇಂದ್ರ ಮೋದಿ ಅವರು ಇದ್ದಾರೆ. ಬಟ್ ಒಂದಂತೂ ವಿಷಯ ಅಂತೂ ಸ್ಪಷ್ಟ, ಯಾವ ಎಕ್ಸಿಟ್ ಪೋಲ್ನಲ್ಲೂ ಬಿಜೆಪಿಗೆ ನಂಬರ್ ಸಿಗಲ್ಲ, ಬಹುಮತ ಬರಲ್ಲ ಅಂತ ಅವರು ತಿಳಿಸಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.